ಒಂದು ಕತೆ ಹೇಳ. ಇವತ್ತಿನ ಸ್ಟೋರಿ ಒಂದು ರಿಯಲ್ ಇನ್ಸಿಡೆಂಟ್ ಆಗಿರೋಂಥ ಒಂದು ವ್ಯೂವರು ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡಿದ್ದಾರೆ. ಅದೇನಂದ್ರೆ ದೇವನಹಳ್ಳಿಗೆ ಅವರ ಅಜ್ಜಿ ಮನೆಗೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಅವರು ಫ್ರೆಂಡ್ಸು ಅವರು ಎಲ್ಲಾರು ಮೀಟ್ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಅಲ್ಲಿ ಹೂವು ತೆಗೆಯೋಣ ಅಂತ ಹೇಳಿ ತೋಟಕ್ಕೆ ಹೋದ್ವಿ. ತೋಟಕ್ಕೆ ಹೋಗಿ ಹೂವು ಎಲ್ಲ ತಗೊಂಡ್ ಬಂದು ತುಂಬಾ ದಿನಗಳು ಆಗಿತ್ತಲ್ಲ ಅಂತ ಹೇಳಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ದು ಬರೋಣ ಅಂತ ಹೇಳಿ ಕೆರೆ ಹತ್ರ ಹೋದ್ವಿ. ಹೋಗಿ ಕೆರೆ ಹತ್ರ ಕುತ್ಕೊಂಡು ಮಾತಾಡ್ತಿದಾರಂತೆ. ಮಾತಾಡೋವಾಗ ಏನಾಗಿದೆ, ಏನೋ ಒಂಥರ ಸೌಂಡ್ ಬಂದಾಗ ನಾನಲ್ಲಿ ನೋಡ್ದೆ, ಏನು ಕಾಣಿಸ್ತೇ ಇರ್ಲಲ್ಲ, ಏನೋ ಸರಿ ಇಲ್ವಲ್ಲ ಇಲ್ಲಿ ಅಂತ ಏನೋ ಅನ್ನಿಸ್ತಿತ್ತು. ಏನ್ ಸೌಂಡು ಅಂತಂದ್ರೆ ಒಂದ್ ಸ್ವಲ್ಪ ಗೆಜ್ಜೆ ಸೌಂಡ್. ಬಂದಾಗ ಹಿಂದೆ ತಿರುಗಿ ನೋಡಿದ್ರೆ ಯಾರು ಕಾಣ್ತಿರ್ಲಿಲ್ಲ. ಅಲ್ಲಿ ಹಿಂದೆ ತಿರುಗಿ 2 ಸಲ ನೋಡಿದ್ರಿ 3 ಸಲ ನೋಡಿದ್ರಿ, ಯಾರು ಕಾಣಿಸ್ತಿರ್ಲಿಲ್ಲ. ಗೆಜ್ಜೆ ಸೌಂಡ್ ಬಂದ ತಕ್ಷಣನೇ ಒಬ್ರು ನೋಡ್ಕೊಂಡು ಏನಿದು ಸೌಂಡು ಅಂತ ಕೇಳಿದ್ದಾರೆ. ಆಮೇಲೆ ಏನೋ ಬಿಡು ಏನೋ ಸೌಂಡು ಅಂತ ಅವರು ಸುಮ್ಮನೆ ಆದ್ರು. ಮತ್ತೆ ಒಂದ್ ಸ್ವಲ್ಪ ಹೊತ್ತಂಗೆ ಮಾತಾಡ್ಕೊಂಡು ಕೂತಿದ್ದಾರೆ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಸೌಂಡ್ ಬಂದಿದೆ. ಸೌಂಡ್ ಬಂದ ತಕ್ಷಣನೇ ಇವ್ರಿಗೆ ಒಂದ್ ಸ್ವಲ್ಪ ಏನೋ ಇದು ಯಾಕೋ ಸರಿ ಇಲ್ಲ, ಹೋಗೋಣ, ಯಾಕೋ ನನಗೆ ಸರಿ ಹೋಗ್ತಿಲ್ಲ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಆಮೇಲೆ ಬಂದ್ವಿ. ಒಂದ್ ಹೆಜ್ಜೆ ಮುಂದಕ್ಕೆ ಇಟ್ವಿ. ಆಚೆ ನೋಡಿದ್ವಿ ಈಚೆ ನೋಡಿದ್ವಿ, ಯಾರು ಕಾಣಿಸ್ತಿರ್ಲಿಲ್ವಾ. ಓಡೋಣ ಅಂತ ಹೇಳಿ ಮುಂದಕ್ಕೆ ಹೆಜ್ಜೆ ಇಟ್ವಿ. ಎಷ್ಟು ಹೆಜ್ಜೆ ಇಡಬೇಕು ಅನ್ನೋವಾಗ ಅವ್ರು ಹೆಂಗ್ ಹೆಜ್ಜೆ ಇಡ್ತಿದ್ರು ಅದೇ ರೀತಿಯಲ್ಲಿ ಆ ಗೆಜ್ಜೆ ಸೌಂಡ್ ಫಾಲೋ ಆಗ್ತಿತ್ತು. ಆವಾಗ ಇವ್ರಿಗೆ ಒಂದ್ ಸ್ವಲ್ಪ ತಳಮಳ ಆಗೋಯ್ತು. ಏನಪ್ಪಾ ಇದು, ನಾವು ಹೆಂಗ್ ಹೆಜ್ಜೆ ಇಡ್ತೀವಿ ಹಂಗೆ ಅಂತ ಹೇಳಿ ತುಂಬಾ ಹೆದರ್ಕೊಂಡ್ರು. ಏನ್ ಬರ್ತಾ ಇದೆ ಅಂತಾನೂ ಗೊತ್ತಾಗ್ತಿಲ್ಲ, ಏನ್ ನಡೀತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಏನೋ ಸರಿ ಇಲ್ಲ ಮಾತ್ರ ಅನಿಸ್ತಿದೆ ಅಷ್ಟೇ. ಆಮೇಲೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ನಡೆಯೋಕೆ ಶುರು ಮಾಡಿದ್ರು. ಫಾಸ್ಟ್ ಆಗಿ ಶುರು ಆಯ್ತು. ಹಿಂದೆನೆ ಗೆಜ್ಜೆ ಸೌಂಡ್ ಹಿಂದೆನೆ ಫಾಲೋ ಆಗೋ ತರನೇ ಇತ್ತು. ನಾವು ಓಡ್ತಾ ಇದೀವಿ, ಅದು ನಮ್ಮ ಹಿಂದೆನೇ ಬರ್ತಾ ಇದೆ. ಏನ್ ಬರ್ತಾ ಇದೆ ಅಂತಾನೂ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಹಿಂದೆನೆ ನಮ್ಮನ್ನೇ ಹಿಂಬಾಲಿಸ್ತಾನೆ ಇತ್ತು. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಒಬ್ರು ಇಲ್ಲ ಅಲ್ಲೇ ಕೆರೆ. ಇವ್ರು ಒಂದ್ ಸ್ವಲ್ಪ ಜೋರಾಗಿ ನಡುತ್ತು. ಒಂದು ಮೂಮೆಂಟ್ಗೆ ದೇ ಸ್ಟಾರ್ಟೆಡ್ ರನ್ನಿಂಗ್. ಇವರು ಅವ್ರ ಮನೆಗೆ ಹೋದ್ರು. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಸ್ವಲ್ಪ ಚಳಿ ಜ್ವರ ಬಂದಂಗೆ ಫೀಲ್ ಆಗೋಯ್ತು. ಮನೆಗೆ ಬಂದ್ರೆ ನೈಟು ಸ್ವಲ್ಪ ಜ್ವರ ಬಂದಂಗೆ ಆಯ್ತು. ಏನು ಎತ್ತ ಎಲ್ಲೋಗಿದ್ದೆ ಅಂತ ಕೇಳಿದ್ರಮ್ಮ. ಎಲ್ಲೂ ಇಲ್ಲ ಅಂತಂತ ನಾನಂದೆ. ಇಲ್ಲ ಎಲ್ಲೋ ಹೋಗಿದ್ದೆ ನೀನು ಅಂತಂತ ಅಂದ್ರು. ಏನಿಲ್ಲ ಹಿಂಗೆ ಕೆರೆ ಹತ್ರ ಹೋಗಿದ್ದೆ ಅಂತಂತ ಅಂದೆ. ಏನ್ ಹೋದೆ ನೀನು, ಯಾರನ್ನ ಕೇಳೋ ಹೋದೆ ಅಂತ ಹೇಳಿ ಅಮ್ಮ ಸ್ವಲ್ಪ ಅಲ್ಲೆಲ್ಲ ಹೋಗ್ಬಾರ್ದಮ್ಮ, ಸರಿ ಇಲ್ಲ ಜಾಗ ಅದೆಲ್ಲ, ಏನ್ ಹೋದೆ ನೀನು ಅಂತಂತ ಹೇಳ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. 2 days ಆದ್ಮೇಲೆ ಫ್ರೆಂಡ್ಸ್ ಬಂದಿದ್ದಾರೆ ನೋಡಕ್ಕಂತ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದಾಳೆ ಕೆರೆ ಹತ್ರ ಹಿಂಗಾಯ್ತು ಅಂತ. ಆವಾಗ ಇಲ್ಲ ನನಗೂ ಈ ತರ ಆಗಿದೆ ಅನುಭವ, ನನಗೂ ಈ ತರ ಗೆಜ್ಜೆ ಸೌಂಡ್ ಕೇಳಿಸಿದೆ ಅಂತ ಒಂದ್ 2-3 ಫ್ರೆಂಡ್ಸ್ ಹೇಳಿದ್ರಂತೆ. ಯಾಕೆ ಹೇಳಿದ್ರಲ್ಲ ಅಮ್ಮ ಈ ತರ ಎಲ್ಲ ಹೇಳಿದ್ರು, ಯಾಕೆ ಏನಾಗಿರ್ಬೋದು ಅಲ್ಲಿ, ಏನಿರ್ಬೋದು ಅಂತ ನಾನು ಸುಮಾರು ಜನಗಳನ್ನ ಕೇಳಿದೆ. ಏನೋ ಇದೆ ಅಲ್ಲಿ ಅಂತಂತ ಹೇಳ್ತಿದ್ರು ಜನ. ಯಾಕೆ ಹೋದೆ ನೀನು ಆ ಕಡೆ, ಅದು ಸರಿ ಇಲ್ಲ ಜಾಗ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಇವರಿಗೆ ಭಯ ಶುರುವಾಯಿತು. ಇನ್ಮೇಲೆ ಕೆರೆ ಹತ್ರ ಹೋಗ್ಲೇಬಾರ್ದು, ಏನೋ ಸರಿ ಇಲ್ಲ ಅಂತ ಹೇಳಿ ತುಂಬಾ ಹೆದರ್ಕೊಂಡು ಆವಾಗಿಂದ ಅವ್ರು ಆ ಕಡೆ ಹೋಗೋದೇ ಬಿಟ್ಬಿಟ್ರು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗ ಮೈಯೆಲ್ಲ ಜುಮ್ ಅಂತ ಅನ್ಸುತ್ತೆ. ಈಗಲೂ ಭಯ ಆದಂಗೆ ಆಗ್ತಾ ಇದೆ ನನಗೆ. ಬಟ್ ಈ ಥರ ಇನ್ಸಿಡೆಂಟ್ಸು ತುಂಬ ಕಡೆ, ಈ ಕೆರೆ, ಹಾಳಾದ ಬಾವಿ, ಇಂಥವು ಕಾಡು ಅಥವಾ ದಟ್ಟಡಿವಿ ಅಂದ್ರೇ ಒಂದು ನೆಗೆಟಿವ್ ಅಂತ ಒಂದು ಯೋಚನೆಗಳು ಬರುತ್ತೆ ನಮಗೆ. ಬಟ್ ನಿಜವಾಗ್ಲೂ ಅಲ್ಲೆಲ್ಲ ಆ ನೆಗೆಟಿವಿಟಿ ಇರುತ್ತಾ ಅಥವಾ ಬೇರೆ ಏನಾದರೂ ಇರುತ್ತಾ ಅಥವಾ ಅವರು ಒಂದು ಹಲೋಸಿನೇಷನ್ ಇರುತ್ತಾ, ಭಾಳ ಕನ್ಫ್ಯೂಷನ್ಸ್ ಇರುತ್ತೆ.